ಹಾಯ್, ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಧ್ವನಿಪು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮನ್ನು ಪರಿಚಯ ಮಾಡಿಕೊಳ್ಳುವುದರ ಬಗ್ಗೆ ಮಾತಾಡೋಣ. ನೀವು ನಮ್ಮೊಂದಿಗೆ ಸೇರಿಕೊಳ್ಳಿ ಮತ್ತು ಕೊನೆಯ ತನಕ ಈ ವಿಡಿಯೋವನ್ನು ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಸರಿ, ಇವಾಗ ಶುರು ಮಾಡೋಣ ಅಲ್ವಾ? ಬೇಸಿಕ್ ಕಾನ್ವರ್ಸೇಷನ್ ಅಂದರೆ ಪ್ರಾಥಮಿಕ ಸಂಭಾಷಣೆಯಲ್ಲಿ ನಾವು ನಮ್ಮ ಪರಿಚಯವನ್ನು ಹೇಗೆ ಮಾಡಿಕೊಳ್ಳುವುದಂದರೆ, ಮೊದಲನೇದಾಗಿ ನನ್ನ ಹೆಸರು ಜ್ಯೋತಿ. ಇದನ್ನು ತುಳುವಲ್ಲಿ ಹೇಗೆ ಹೇಳಬೇಕು ಅಂದರೆ, ಎನ್ನ ಪುದರ್ ಜ್ಯೋತಿ. ಎನ್ನ ಪುದರ್ ಅಂದರೆ ಹೆಸರು. ಎನ್ನ ಪುದರ್ ಜ್ಯೋತಿ. ಹಾಗೆ ಇಲ್ಲಿ ನನ್ನ ಹೆಸರು ಇದ್ದಲ್ಲಿ ನಿಮ್ಮ ಹೆಸರನ್ನು ಹೇಳಿ, ನಿಮ್ಮ ಹೆಸರನ್ನು ಹಾಕಿ ಹೇಳುವುದು. ಅಂದರೆ ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಅಕ್ಷತಾ. ಎನ್ನ ಪುದರ್ ಅಕ್ಷತಾ. ಅಥವಾ ಬಾಯ್ಸ್ ಆಗಿದ್ದರೆ ಎನ್ನ ಪುದರ್ ನಿತೀನ್. ಈ ಥರ ಹೇಳ್ಬೋದು. ಆಮೇಲೆ ಎರಡನೇದಾಗಿ ಊರಿನ ಹೆಸರು ಗೊತ್ತಾಗಬೇಕಲ್ಲ. ನನ್ನ ಊರು ಎಡಪದವು ಅಥವಾ ನಾನು ಎಡಪದವಿನವಳು. ನನ್ನ ಊರು ಎಡಪದವು ಅಥವಾ ನಾನು ಎಡಪದವಿನವಳು. ಇದನ್ನು ತುಳುವಲ್ಲಿ ಹೇಗೆ ಹೇಳಬೇಕಂದ್ರೆ, ನನ್ನ ಊರು ಎಡಪದವು, ಎನ್ನ ಊರು ಎಡಪದವು, ಅಥವಾ ನಾನು ಎಡಪದವಿನವಳು, ಯಾನ್ ಎಡಪದವುದಾಲ್. ಎನ್ನ ಊರು ಎಡಪದವು ಆರ್ ಯಾನ್ ಎಡಪದವುದಾಲ್. ಇಲ್ಲಿ ನಿಮ್ಮ ಊರಿನ ಹೆಸರನ್ನು ಸೇರಿಸಿ ಹೇಳುವುದು. ಅಂದರೆ ಈಗ ಯಾರಾದರೂ ಇರ್ತಾರೆ, ಫಾರ್ ಎಕ್ಸಾಂಪಲ್, ನಾನು ಮಂಗಳೂರಿನವಳು ಅಥವಾ ನಾನು ಮಂಗಳೂರಿನವನು. ಇದನ್ನು ತುಳುವಲ್ಲಿ ಹೀಗೆ ಹೇಳ್ತಾರೆ, ಯಾನ್ ಕುಡ್ಲದಾಲ್ ಆರ್ ಯಾನ್ ಕುಡ್ಲದಾಯಿ. ಯಾನ್ ಕುಡ್ಲದಾಲ್ ಅಥವಾ ಯಾನ್ ಕುಡ್ಲದಾಯಿ. ಇಲ್ಲಿ ಮಂಗಳೂರನ್ನು ತುಳುವಲ್ಲಿ ಕುಡ್ಲ ಅಂತ ಕರೀತಾರೆ. ಇವಾಗ ಹೆಸರಾಯಿತು, ಊರಾಯಿತು. ಇವಾಗ ನಾವು ಏನು ಮಾಡ್ತಿದ್ದೇವೆ ಅಂದರೆ ಜೀವನೋಪಾಯಕ್ಕೆ ಏನು ಮಾಡ್ತಿದ್ದೇವೆ ಅಂತ ಹೇಳಬೇಕಲ್ಲ. ಇವಾಗ ನಾನು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಅದನ್ನೇ ತುಳುವಲ್ಲಿ ಯಾನ್ ಕಂಪೆನಿಡ್ ಬೇಲೆ ಮಲ್ತೊಂದುಲ್ಲೆ. ಹಾಗೆಯೇ ಬೇರೆ ಪ್ರೊಫೆಷನ್ ಆದರೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಅದನ್ನು ತುಳುವಲ್ಲಿ ಹೀಗೆ ಹೇಳೋದು, ಯಾನ್ ಸಾಫ್ಟ್ವೇರ್ ಇಂಜಿನಿಯರ್ ಆದ್ ಬೇಲೆ ಮಲ್ತೊಂದುಲ್ಲೆ. ಹಾಗೆ ಬೇರೆ ಪ್ರೊಫೆಷನ್ ಹೇಳೋದಂದರೆ, ನಾನು ಡಾಕ್ಟ್ರಾಗಿ ಕೆಲಸ ಮಾಡ್ತಿದ್ದೇನೆ, ನಾನು ನರ್ಸಾಗಿ ಕೆಲಸ ಮಾಡ್ತಿದ್ದೇನೆ, ಅಥವಾ ನಾನು ಟೀಚರಾಗಿ ಕೆಲಸ ಮಾಡ್ತಿದ್ದೇನೆ. ಹೀಗೆ ಬೇರೆ ಬೇರೆ ಪ್ರೊಫೆಷನಲ್ಲಿದ್ದವರು ಆ ಪ್ರೊಫೆಷನನ್ನು ಸೇರಿಸಿ ಹೇಳಬೇಕು. ಫಾರ್ ಎಕ್ಸಾಂಪಲ್ ಹೇಗಂದರೆ, ನಾನು ಡಾಕ್ಟರಾಗಿ ಕೆಲಸ ಮಾಡ್ತಿದ್ದೇನೆ. ಅದನ್ನು ತುಳುವಲ್ಲಿ ಹೀಗೆ ಹೇಳಬೇಕು, ಯಾನ್ ಡಾಕ್ಟರ್ ಆದ್ ಬೇಲೆ ಮಲ್ತೊಂದುಲ್ಲೆ. ಅಥವಾ ಯಾನ್ ನರ್ಸ್ ಆದ್ ಬೇಲೆ ಮಲ್ತೊಂದುಲ್ಲೆ. ಅಥವಾ ಟೀಚರ್ ಆದರೆ ಯಾನ್ ಟೀಚರ್ ಆದ್ ಬೇಲೆ ಮಲ್ತೊಂದುಲ್ಲೆ. ನೆಕ್ಸ್ಟ್ ಹೇಳಬೇಕಂದ್ರೆ, ಮನೆ ವಿಷಯಕ್ಕೆ ಬಂದರೆ, ನಾವು ಮನೆಯಲ್ಲಿ 4 ಜನ ಇದ್ದೇವೆ. ಅದನ್ನು ತುಳುವಲ್ಲಿ ಹೇಗೆ ಹೇಳಬೇಕಂದ್ರೆ, ಎಂಕುಲು ಇಲ್ಲಡ್ 4 ಜನ ಉಲ್ಲ. ನಾವು ಮನೆಯಲ್ಲಿ 4 ಜನ ಇದ್ದೇವೆ. ಎಂಕುಲು ಇಲ್ಲಡ್ 4 ಜನ ಉಲ್ಲ. ಆಮೇಲೆ ಹಾಬೀಸ್ ವಿಷಯಕ್ಕೆ ಬಂದರೆ, ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಅಂದರೆ ನನಗೆ ಕ್ರಿಕೆಟ್ ಆಡುವುದು ಅಂದರೆ ತುಂಬ ಇಷ್ಟ. ಅದನ್ನು ತುಳುವಲ್ಲಿ ಹೀಗೆ ಹೇಳೋದು, ಎಂಕ್ ಕ್ರಿಕೆಟ್ ಗೊಬ್ಬುನು ಪಂಡ ಬಾರಿ ಇಷ್ಟ. ಮುಂದಿನ ವಾಕ್ಯ, ನಾನು ತುಳು ಕಲಿಯುತ್ತಿದ್ದೇನೆ.
ನಾನು ತುಳು ಕಲಿಯುತ್ತಿದ್ದೇನೆ. ಇದನ್ನು ತುಳುವಲ್ಲಿ ಹೇಗೆ ಹೇಳುವುದಂದರೆ ಯಾನು ತುಳು ಕಲ್ತೊಂದುಲ್ಲೆ, ಯಾನು ತುಳು ಕಲ್ತೊಂದುಲ್ಲೆ. ಹಾಗೆ ಮುಂದಿನ ವಾಕ್ಯ, ನಿಮ್ಮನ್ನು ಭೇಟಿ ಮಾಡಿ ನನಗೆ ತುಂಬ ಖುಷಿಯಾಯಿತು. ಅಂದರೆ ನಿಮ್ಮನ್ನು ಭೇಟಿ ಮಾಡಿ ನನಗೆ ತುಂಬ ಸಂತೋಷವಾಯಿತು. ಇದನ್ನು ತುಳುವಲ್ಲಿ ಹೇಗೆ ಹೇಳುವುದಂದರೆ ಇರೇನು ಭೇಟಿ ಮಲ್ತದು ಎಂಕ್ ಭಾರಿ ಖುಷಿಯಾಂಡು. ಇರೇನು ಭೇಟಿ ಮಲ್ತದು ಎಂಕ್ ಭಾರಿ ಖುಷಿಯಾಂಡು. ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನೀವು ಸ್ವಪರಿಚಯದ ಬಗ್ಗೆ ಕಲಿತೀರಿ ಅಲ್ಲವೇ? ಹಾಗಾದರೆ ನನಗೊಂದು ಪುಟ್ಟ ಸಹಾಯ ಮಾಡಿ. ನೀವು ನಿಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ತುಳು ಭಾಷೆಗೆ ಭಾಷಾಂತರಿಸಿ ಕಮೆಂಟ್ ಬಾಕ್ಸಿಗೆ ಬರೆಯಿರಿ. ಯಾರು ಸರಿಯಾಗಿ ಉತ್ತರವನ್ನು ಬರೆಯುತ್ತೀರೋ ಅವರಿಗೆ ನಾನು ಹಾರ್ಟ್ ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.